ಮಂಡ್ಯ ಮತ್ತೆ ಸದ್ದು ಮಾಡ್ತಾ ಇದೆ. ಮಂಡ್ಯಕ್ಕಾಗಿ ದಳಪತಿಗಳು ಮತ್ತು ಸುಮಲತಾ ನಡುವೆ ಬಿಗ್ ಫೈಟ್. ಜೆಡಿಎಸ್ಗೆ ಮಂಡ್ಯ ಫಿಕ್ಸ್ ಅಂತ ದಳಪತಿಗಳು ಹೇಳಿದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ ನಮ್ಮದೇ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಇತ್ತ ಸಂಸದೆ ಸುಮಲತಾ ನಾನ್ ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹಾಗಿದ್ರೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಯಾರು? ಜೆಡಿಎಸ್ಗೆ ಬಿಟ್ಕೊಡಲಾಗಿದೆಯಾ? ಹಾಗಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಮೀಟಿಂಗ್ ಆಗಿದೆ. ಮಂಡ್ಯದಲ್ಲಿ ಇಂದು ದಳ ನಾಯಕರ ಚುನಾವಣಾ ರಣ ಕಹಳೆ ಮೊಳಗತ್ತೆ. ಲೋಕ ಎಲೆಕ್ಷನ್ ಸಂಬಂಧ ಮಂಡ್ಯದಲ್ಲಿ ಇವತ್ತು ಜೆಡಿಎಸ್ನ ಮೊದಲ ಸಭೆ ಇದೆ. ಇಷ್ಟು ದಿನ ಬೆಂಗಳೂರಿನಲ್ಲಿಯೇ ಸರಣಿ ಸಭೆಯನ್ನ ನಡೆಸಿದ್ರು ಕುಮಾರಸ್ವಾಮಿ. ಇವತ್ತು ಬೆಳಿಗ್ಗೆ 10:30ಕ್ಕೆ ಅಂಬೇಡ್ಕರ್ ಭವನದಲ್ಲಿ ಚುನಾವಣಾ ರಣತಂತ್ರದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಮಂಡ್ಯ ದಳ ಪಾಲಾದ್ರೆ ಅಭ್ಯರ್ಥಿ ಯಾರಾಗಲಿದ್ದಾರೆ ಅನ್ನೋ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕಾಗತ್ತೆ. ಅದು ಕೂಡ ಚರ್ಚೆ ಆಗುತ್ತೆ. ಈ ಕ್ಷಣದವರೆಗೂ ಮಂಡ್ಯಗೆ CS ಪುಟ್ಟರಾಜು ಅವರ ಹೆಸರೇ ಮುಂಚೂಣಿಯಲ್ಲಿದೆ. ಪುಟ್ಟರಾಜು ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರಾ? ಹಾಗಾದ್ರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದ್ದು, ಈ ಮಧ್ಯೆ ಮಂಡ್ಯ ನಂದೇ ಅಂತ ಹೇಳ್ತಾ ಇದ್ದ ಸುಮಲತಾ ಪರಿಸ್ಥಿತಿ ಏನು ಅತಂತ್ರ ಆಗಿದೆ. ಮಂಡ್ಯ ಸಂಸದೆ ಸುಮಲತಾ ಪ್ಲಾನ್ ಸಂಪೂರ್ಣ ಉಲ್ಟಾ ಪಲ್ಟಾ ಆಗಿದೆ. ತ್ರಿಶಂಕು ಸ್ಥಿತಿ ಮಂಡ್ಯ ಸಂಸದೆ ಸುಮಲತಾ ಅವರದ್ದು. ಮೈತ್ರಿ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಸ್ಪರ್ಧೆಯಿಂದ ಇವರು ಹಿಂದಕ್ಕೆ ಸರಿತಾರಾ? ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಸಂಸದೆ ಸುಮಲತಾ ಅವರ ನಡೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಕುತೂಹಲ ಕೆರಳಿಸಿದಂತಹ ಕ್ಷೇತ್ರ ಅಂತಂದ್ರೆ ಮಂಡ್ಯ. ಈ ಮೈತ್ರಿಯಲ್ಲಿ ಯಾರ ಪಾಲಾಗುತ್ತೆ ಈ ಕ್ಷೇತ್ರ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗಿತ್ತು. ಈಗ ಒಂದು ಹಂತಕ್ಕೆ ಉತ್ತರ ಸಿಗ್ತಾ ಇದೆ. JDS ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ ಅನ್ನುವಂಥದ್ದು. ಹಾಗಾದ್ರೆ JDS ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಒಂದು ಕಡೆ ಆದ್ರೆ, ಇವತ್ತು ನಡೀತಾ ಇರುವಂತಹ ಮೀಟಿಂಗ್, ಆ ಮೀಟಿಂಗ್ನ ಮಹತ್ವ ಏನು? ಮತ್ತೊಂದು ಕಡೆ ಸುಮಲತಾ ಅವರ ನಡೆ ಏನಾಗಿರುತ್ತೆ? ವೀಣಾ, ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲಗಳನ್ನು ಕೂಡಿಟ್ಕೊಂಡಿತ್ತು. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರೆ ಅನ್ನುವಂತಹ ಪ್ರಶ್ನೆ ಬಹುತೇಕ ಜನರಲ್ಲಿತ್ತು. ಇದೀಗ ಚುನಾವಣೆ ಘೋಷಣೆ ಕೂಡ ಹತ್ರ ಬರ್ತಾ ಇದೆ. ಈ ಬೆನ್ನಲ್ಲೇ ಬಹುತೇಕ ಉತ್ತರಗಳು ಸಿಕ್ತಂತೆ ಕಾಣ್ತಾ ಇದೆ. ಬಹುತೇಕ ಮಂಡ್ಯ ಕ್ಷೇತ್ರ JDS ಪಾಲಾಗೋದು ನಿಶ್ಚಿತ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಅದರ ಸಂಬಂಧವಾಗಿ ಇವತ್ತು JDS ಮಂಡ್ಯದಲ್ಲಿ ಚುನಾವಣಾ ಸಂಬಂಧ ಒಂದು ಮೊದಲ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಷ್ಟು ದಿನಗಳ ಕಾಲ ಬೆಂಗಳೂರಿನ HDK ನಿವಾಸದಲ್ಲಿ ಸರಣಿ ಮೀಟಿಂಗ್ಗಳು ಕೂಡ ಆಯಿತು. ಅಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಯಾವ ರೀತಿ ಚುನಾವಣೆ ನಡೆಸಬೇಕು, ಅಭ್ಯರ್ಥಿ ಯಾರಾಗಬೇಕು ಅನ್ನುವಂತಹ ಆ ಚರ್ಚೆಗಳು ಕೂಡ ನಡೆದಿದ್ವು. ಆದರೆ ಇದೀಗ ಯಾವಾಗ ಆ ಕ್ಷೇತ್ರ ಫೈನಲ್ ಆಗ್ತೋ, ಇದೀಗ ಅದರ ಬೆನ್ನಲ್ಲೇ ದಳಪತಿಗಳು ಕೂಡ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆ ಸಂಬಂಧ ಇವತ್ತು ಮೊದಲ ಮೀಟಿಂಗನ್ನು ನಡೆಸ್ತಾ ಇದ್ದಾರೆ. ಮಾಜಿ CM HD ಕುಮಾರಸ್ವಾಮಿ, ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವು ಪ್ರಮುಖ ಮುಖಂಡರು ಇವತ್ತಿನ ಸಭೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜಿಲ್ಲೆಯ ಸ್ಥಳೀಯ ಮಾಜಿ ಶಾಸಕರೇನಿದ್ದಾರೆ, ಪ್ರಮುಖ ಮುಖಂಡರುಗಳು, ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿ ಯಾವ ರೀತಿ ಚುನಾವಣೆ ನಡೆಸಬೇಕು ಅನ್ನುವಂಥ ರಣತಂತ್ರದ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸುವಂಥದ್ದು. ಈಗಾಗಲೇ JDS ಪಾಳ್ಯದಲ್ಲಿ ಅಭ್ಯರ್ಥಿ ಫೈನಲ್ ಆದಂತೆ ಕಾಣ್ತಾ ಇದೆ. ಮಾಜಿ ಸಚಿವ CS ಪುಟ್ಟರಾಜು ಬಹುತೇಕ ಫೈನಲ್ ಆಗಿದ್ದಾರೆ ಅನ್ನುವಂಥದ್ದೇ ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇವತ್ತಿನ ಸಭೆಯಲ್ಲಿ ಅವರ ಹೆಸರು ಕೂಡ ಘೋಷಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಈ ಅಭ್ಯರ್ಥಿ ಹೆಸರು ಘೋಷಣೆ ಸಂಬಂಧಪಟ್ಟಂತೆ, ಚುನಾವಣೆ ಸಂಬಂಧಪಟ್ಟಂತೆ ಇವತ್ತು ಒಂದು ವಿವರವಾದಂತಹ ಚರ್ಚೆ ಇವತ್ತಿನ ಸಭೆಯಲ್ಲಿ ಕೂಡ ನಡೆಯುವಂಥದ್ದು. ಆ ಕಾರಣಕ್ಕಾಗಿ ಇವತ್ತಿನ JDSನ ಸಭೆ ಏನಿದೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಮತ್ತೊಂದು ಕಡೆ BJPನ ಬೆಂಬಲಿಸಿದಂತಹ ಹಾಲಿ ಸಂಸದೆ ಸುಮಲತಾ ಅವರ ಸ್ಥಿತಿ ಒಂದು ರೀತಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಸಿಲುಕಂತೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ BJPಯನ್ನು ಬೆಂಬಲಿಸಿದ್ರು, ಈ ಬಾರಿಯ ಟಿಕೆಟ್ ನಿರೀಕ್ಷೆಯಲ್ಲೂ ಕೂಡ ಇದ್ರು, ಬಹಳಷ್ಟು ಕಾನ್ಫಿಡೆಂಟ್ ಆಗಿದ್ರು. ಪ್ರತಿ ಮಾತಿಗೂ ಕೂಡ ನಾನು ಮಂಡ್ಯವನ್ನು ಬಿಡೋದಿಲ್ಲ, ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ, BJP ಕೂಡ ಈ ಕ್ಷೇತ್ರ ಉಳಿಸ್ಕೊಳ್ಳುತ್ತೆ ಅನ್ನುವಂಥ ಎಲ್ಲ ರೀತಿಯ ಕಾನ್ಫಿಡೆನ್ಸ್ ಅನ್ನು ಕೂಡ ತೋರಿಸ್ತಾ ಇದ್ರು. ಆದರೆ ಚುನಾವಣೆ ಹತ್ತಿರ ಆಗ್ತಾ ಇದ್ದಂತೆ JDS ಕೂಡ ಆಕ್ಟಿವ್ ಆಗ್ತಾ ಇರೋದನ್ನ ನೋಡಿದ್ರೆ ಇಲ್ಲೋ ಒಂದು ಕಡೆ ಸುಮಲತಾಗೆ ಟಿಕೆಟ್ ಮಿಸ್ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ JDSನ ಪಾಲಾದರೆ ಮಂಡ್ಯ ಕ್ಷೇತ್ರ, ಸುಮಲತಾ ಅವರ ಸ್ಥಿತಿ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಒಂದು ವೇಳೆ ಮೈತ್ರಿ ಅಭ್ಯರ್ಥಿಯಾಗಿ JDSನ ಅಭ್ಯರ್ಥಿ ಕಣಕ್ಕಿಳಿದ್ರೆ ಸುಮಲತಾ ಅವರು JDSನ ಅಂದ್ರೆ ಮೈತ್ರಿಯನ್ನ ಬೆಂಬಲಿಸ್ತಾರಾ ಅಥವಾ ಪಕ್ಷೇತರವಾಗಿ ಹೋಗುವಂತಹ ಯೋಚನೆಯನ್ನ ಮಾಡ್ತಾರಾ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂತಹ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಅವರು ಕಾರ್ಯಕರ್ತರು ಮತ್ತೆ ಹಿತೈಷಿಗಳ ಸಭೆ ಕರೆದು ಒಂದು ಮುಂದಿನ ನಿರ್ಧಾರವನ್ನು ಕೂಡ ಸುಮಲತಾ ಮಾಡಬೇಕಾಗಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.